ವಾಲ್ಮೀಕಿ ನಿಗಮ ಮಂಡಳಿ ಅಂದ್ರೆ ಏನು? ಆ ಸಮುದಾಯದ ಜನರಿಗೆ ಉದ್ಧಾರ ಮಾಡಕ್ಕೆ. ಒಂದ್ ಸೆಕೆಂಡ್, ಅವ್ರ ಮೇಲೆ ಆರೋಪ ಇದೆ, ಕ್ಲಿಯರ್ ಸಾಬೀತಾಗ್ಬಿಟ್ರೆ ಇಳಿಸ್ತೀವಿ ಬಿಡ್ರಿ ಅಂದ್ರೆ ಏನು? ವಾಲ್ಮೀಕಿ ನಿಗಮ ಮಂಡಳಿ ಆ ಸಮುದಾಯ ಉದ್ಧಾರ ಆಗ್ಲಿ ಅಂದ್ಕೊಂಡು ಪ್ರತಿಯೊಬ್ರು ಟ್ಯಾಕ್ಸ್ ಅಲ್ಲಿಗೆ ಹೋಗಿ ಬಿದ್ದಿರತ್ತೆ. ಖಂಡಿತ ಆ ನಿಗಮದ ಮುಖ್ಯಸ್ಥನ ಗಮನಕ್ಕೆ ಬರದಲ್ಲೇ 2 ಕೋಟಿ ಮೇಲೆ ಹಣ ಟ್ರಾನ್ಸಾಕ್ಷನ್ ಆಗೋ ಹಂಗೆ ಇಲ್ಲ. 187 ಕೋಟಿ ಟ್ರಾನ್ಸ್ಫರ್ ಆಗಿದೆ. ಫೋರ್ಜರಿ ಆಯ್ತು ಅಂತಾನೆ ಅನ್ಕೊಳ್ಳೋಣ, ಇವ್ರ ಗಮನಕ್ಕೆ ಬಂದಿಲ್ಲ ಅಂತಾನೆ ಅನ್ಕೊಳ್ಳೋಣ. ಅವ್ರು ಅಲ್ಲಿಗೆ ಕೂರಕ್ಕೆ ಲಾಯಕ್ಕಿಲ್ಲ ಅಂತ ಅರ್ಥ. ಹಂಗಾದ್ರೆ ಯಾಕೆ ಕೊಡ್ತೀರಾ ಮಂತ್ರಿಗಿರಿನ? ಇನ್ನೊಂದಕ್ಕೆ ನೀವು ಒಂದು ಪ್ರಶ್ನೆ ರೈಸ್ ಮಾಡಿದ್ರಿ, ಒಂದ್ ಪ್ರಶ್ನೆ ಹೇಳಿದ್ರಿ ನೀವು ಒಂದ್ ಪ್ರಶ್ನೆ ರೈಸ್ ಮಾಡಿದ್ರಿ, ಕಾಸ್ಟ್ ಕಾಂಬಿನೇಷನ್ ಕೂಡ ನಾವು ನೋಡ್ಬೇಕಾಗತ್ತೆ ಅಂತ. ನಾಗೇಂದ್ರ ಅವರ ಸಮುದಾಯಕ್ಕೆ ಸೇರುವ ಇನ್ಯಾವ ನಾಯಕರು ನಿಮ್ಮಲ್ಲಿಲ್ವಾ? ತುಕಾರಾಮ ಅವರ ಪತ್ನಿ ಯಾವ ಸಮುದಾಯಕ್ಕೆ ಸೇರ್ತಾರೆ? ಡೆಫಿನೆಟ್ಲಿ ನೋ ಡೌಟ್. ಆದ್ರೆ ನಾವೇನ್ ಇವತ್ತು ಈ ಸ್ಕ್ಯಾಮ್ ಬಗ್ಗೆ ಮಾತಾಡ್ತಿದೀವಲ್ಲ, ನಾನು ಚಾರ್ಜ್ ಶೀಟ್ ಅನ್ನ ಸಂಪೂರ್ಣವಾಗಿ ನಾನು ಓದ್ಕೊಂಡಿದ್ದೀನಿ. ಮೆನ್ಷನ್ ಇದೆ, ಇದು ಫೋರ್ಜರಿ ಆಗಿರುವಂತದ್ದು. ಹೈದರಾಬಾದ್ ಮೂಲದ ಒಂದು ಸಂಸ್ಥೆ ಒಂದು KYC ಅನ್ನ ಸೃಷ್ಟಿ ಮಾಡಿಕೊಂಡು ಮಾಡಿರುವಂತದ್ದು ಅಂತ ಹೇಳಿ ವೆರಿ ಕ್ಲಿಯರ್ಲಿ ಅಲ್ಲಿ ಗೊತ್ತಾಗಿದೆ. ಜೊತೆಗೆ ಆ ಹಣವನ್ನ ವಾಪಸ್ ಪಡೆಯೋದಕ್ಕೆ ಏನೆಲ್ಲ ಮಾಡಬೇಕು ಅದನ್ನ ಸರ್ಕಾರ ಮಾಡಿದೆ ಮತ್ತು ತನಿಖಾ ಸಂಸ್ಥೆಗಳು ಕೂಡ ಮಾಡ್ತಾ ಇದಾವೆ. ತಿಂದು ತೆಗಿದ್ದಾರೆ ಅಂತ ಹೇಳಿಲ್ವಲ್ಲ, ತಿಂದು ತೆಗಿರೋರ್ನೆಲ್ಲ ಕ್ಲೀನ್ ಚಿಟ್ ಮಾಡಿರುವಂತ ಬಿಜೆಪಿ ಅಲ್ಲ. 187 ಕೋಟಿಗೂ ಫೋರ್ಜರಿ ಸೈನ್ ಹಾಕಿದೆ ಅಂತಾನೆ ಅಂದ್ಕೊಳ್ಳೋಣ. ಅದ್ರಲ್ಲಿ 1 ರೂಪಾಯಿನೂ ನಾಗೇಂದ್ರ ಅವ್ರು ಯಾರಿಗೂ ಕೊಟ್ಟಿಲ್ಲ ಅಂತಾನೆ ಅಂದ್ಕೊಳ್ಳೋಣ. ನೀವು ಹೇಳೋ ಪ್ರಕಾರ ನಿಮ್ಮ ಸಮಾಧಾನಕ್ಕೆ ಫೋರ್ಜರಿ ಸೈನ್ ಅಲ್ಲ, ಅದೇ ನೀವ್ ಹೇಳಿದ್ರಿ ಅಂತ ಅನ್ಕೋಬೇಕು. ಫೋರ್ಜರಿ ಸೈನೇ ಆಗಿದೆ ಅಂದ್ರೆ ಇವರಲ್ಲಿ ಕೂರಕ್ ಲಾಯಕ್ಕಿಲ್ಲ. ಇವ್ರ ಗಮನಕ್ಕೆ ಬರ್ದಲ್ಲ ಇನ್ ಎಷ್ಟೆಷ್ಟು ಹೋಗಿದ್ಯೋ ನಮಗೆ ಗೊತ್ತಿಲ್ಲ. ಯಾಕೆ ಮಂತ್ರಿ ಅಂತ ಯಾಕೆ ಮಾಡ್ತೀರಾ? ಲಾಯಕ್ಕಿಲ್ಲ ಅಂತವ್ರಿಗೆ, ಯೋಗ್ಯತೆ ಇಲ್ಲ ಅಂತವ್ರಿಗೆ ಅವ್ರ ಆರೋಪಿ ಅಂತ ಸಾಬೀತಾಗಿದ್ರೆ ಅವ್ರನ್ನ ಮುಲಾಜಿಲ್ದೆ ಕಾಂಗ್ರೆಸ್ ಕ್ಯಾಬಿನೆಟ್ ನ ಒಳಗಡೆ ಸಚಿವ ಸಂಪುಟ 3 ಜನಕ್ಕೆ ಟೈಮ್ ಕೊಡ್ತೀನಿ. ಟೇಕ್ ಅ ಬ್ರೇಕ್ ಆದ್ಮೇಲೆ ಚರ್ಚೆಯನ್ನು ಮುಂದುವರಿಸ್ತಾ ಹೋಗೋಣ.